ಅಮ್ಮ ಗಿರಿಜಾ, ನಾನು ಇನ್ನ ಹಾಗೆ ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋಬೇಕು ಅಂತ ಮಾಡ್ಕೊಂಡೆ, ಆದರೆ ಆಗಲ್ಲ. ಯಾಕೆಂದ್ರೆ ಕೈ ನೋವು ಬರುತ್ತೆ. ಅಯ್ಯೋ ಯಜಮಾನ್ರೆ, ಇದ್ದ ನೀರನ್ನ ನಿಮ್ಮ ಮಗ ಹಾಳು ಮಾಡಿ ಹೋಯ್ರ. ನೀರು ಎಷ್ಟೊತ್ತಿಗೆ ಬತ್ತಂಬ ಇನ್ಫಾರ್ಮೇಶನು ಗೊತ್ತಿಲ್ಲ. ಇಂಥ ಹೊತ್ತಲ್ಲಿ ತಲೆ ಮೇಲೆ ಕೈ ಹೊತ್ಕೊಂಡ್ರೆ ಮತ್ತೆಂತ ಮಾಡೋದು ಮರ್ರೆ? ಅಕ್ಕ ಬಾವಂದ್ ಯಾಕೋ ಅತಿ ಆಯ್ತು. ನೀನ್ ಅವ್ರನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಲ್ವಾ? ನನ್ನ ಆಜ್ಞೆ ನನ್ನ ಹೆಂಡತಿಗೆ ಇದೇ ಥರನೇ ಬುದ್ಧಿವಾದ ಹೇಳೋಳು, ಆದರೂ ನಾನು ಕಂಟ್ರೋಲ್ ಸಿಗ್ತಿರ್ಲಿಲ್ಲ. ಅದೇ ಥರ ನನ್ನ ಥರನೇ ನನ್ನ ಮಗ. ಸಾಕು ಸುಮ್ಮನಿರಿ ಮಾವ, ಎಷ್ಟು ಹೇಳಿದ್ರು ಮಾತೆ ಕೇಳಲ್ಲ ಅಂತಾರೆ. ನೀವು ಚಿಕ್ಕ ವಯಸ್ಸಲ್ಲೇ ಸ್ಟ್ರಿಕ್ಟ್ ಆಗಿರ್ಬೇಕಾಗಿತ್ತು, ಹಾಗಾದ್ರೂ ಬುದ್ಧಿ ಕಲ್ತಿರೋರು. ಇದ್ದಿದ್ದೇ ಒಂದು ತಪ್ಪಲೆ ನೀರು, ಶರ್ಟ್ ಮೇಲೆ ಚಟ್ನಿ ಚೆಲ್ಲೋಯ್ತು ಅಂತ ಆ ನೀರನ್ನು ವೇಸ್ಟ್ ಮಾಡಿಬಿಟ್ರು. ಈಗ ಕುಡಿಯೋಕ್ಕೂ ನೀರಿಲ್ದೇ ಇರೋ ಹಾಗಾಯ್ತಲ್ಲ. ಅಮ್ಮ ಗಿರಿಜಾ, ನನ್ನ ಮಗ ಮರಳುಗಾಡಿನ ಪ್ರದೇಶದಲ್ಲಿ ಹುಟ್ಟಬೇಕಾಗಿತ್ತು. ಅಲ್ಲಿಗೆ ನೀರು ತುಂಬ ಹಾಹಾಕಾರ ಅಂತೆ. ಆಗ ನೀರಿನ ಬೆಲೆ ಗೊತ್ತಾಗ್ತಿತ್ತು. ಯಜಮಾನ್ರೆ, ಅವ್ರನ್ನ ಮರಳು ಗಾಡಿಗೆ ಕಡಿ ಕಳಿಸುವ. ಈಗ ಸಮಸ್ಯೆಗೆ ಪರಿಹಾರ ಒಂದೇ, ನೀರಿನ ಟ್ಯಾಂಕ್ ಮನೆ ಮುಂದೆ. ಟ್ಯಾಂಕರ್ ತರಿಸಿದ್ರೆ ನಮ್ಮನೆಗೂ ಹಾಗೆ ನೀರ್ ಹಾಕಕ್ ಹೇಳಿ. ಸಂಪು ಕೊನೆ ಉಸಿರೆಳಿತಾ ಇದೆ. ಕರ್ಸುವ, ನಮ್ಮ ಜೊತೆಗೆ ಏರಿಯಾ ಜನಕ್ಕೂ ಅನುಕೂಲ ಆಯ್ತು. ಒಬ್ಬೊಬ್ರು 10 ಕೊಡ ತಗೊಂಡವರು ಸಾಕತ್ತು. ಹೌದು ಕಾಶಿ ಅವರೇ, ಒಳ್ಳೆ ಕೆಲಸ, ಎಲ್ರಿಗೂ ಒಳ್ಳೇದಾಗತ್ತೆ. ಮನುಷ್ಯ ಊಟ ಇಲ್ಲದೆ 21 ದಿನ ಬದುಕ್ಬೋದಂತೆ, ಆದ್ರೆ ನೀರಿಲ್ದೆ 3 ದಿನಕ್ಕೆ ಸತ್ತೋಗ್ಬಿಡ್ತಾನಂತೆ. ಹೌದಮ್ಮ, ಅದಕ್ಕೆ ಅಲ್ವನಮ್ಮ ನೀರನ್ನ ಪ್ರಾಣಜಲ ಅನ್ನೋದು. ಸರಿ, ನಾನು ನೀರಿನ ಟ್ಯಾಂಕಿನ ವ್ಯವಸ್ಥೆ ಮಾಡ್ತೆ. ನೀವು ಕೊಡ ಗಿಡ ಹಿಡ್ಕೊಂಡು ರೆಡಿ ಆಗಿರಿ. ಎಲ್ಲರಿಗೂ ಹೇಳಿ ಮತ್ತೆ. ಮಳೆಗೆ ಸುರಿದು ಬಾ. ಹಾ, ಬಲೆ 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 ಬಲೆ. ಹಾ, ಬಲೆ ಬಲೆ. ಗೌರಿ, ಹೋಗಿ ಆರತಿ ತಟ್ಟೆ ತಗೋಬಾ. ಟ್ಯಾಂಕರ್ ಡ್ರೈವರ್ಗೆ ಆರತಿ ಮಾಡೋಣ. ಆರ್ತಿ ಅವ್ರಿಗೆ ಯಾಕಕ್ಕ? ಗಂಗೆನ್ ಹೊತ್ತಿರೋ ಆ ಸಾಕ್ಷಾತ್ ಪರಮೇಶ್ವರನೇ ನಮ್ಮ ಏರಿಯಾಗೆ ಗಂಗೆ ತಗೊಂಡ್ ಬಂದಿದ್ದಾನೆ ಅಂತ ನಂಗೆ ಅನಿಸ್ತಾ ಇದೆ. ಅದಕ್ಕೆ ಹೋಗು. ನೀನೊಂದು ಆರತಿ ಮಾಡ್ತಾ ಕುತ್ಕೊಂಡ್ಬಿಟ್ರೆ ಇರೋ ನೀರೆಲ್ಲ ಅಕ್ಕಪಕ್ಕದವ್ರೆಲ್ಲ ಖಾಲಿ ಮಾಡಿ ನಮಗೆ ಮಂಗಳ ಆರತಿ ಆಗತ್ತೆ. ನೀರು ಸಿಕ್ಕಿರೋದೇ ನಮ್ಮ ಪುಣ್ಯ. ಇಂಥದ್ರಲ್ಲಿ ಆರತಿ ಮಾಡ್ತೀವಿ ಅಂತೆಲ್ಲಮ್ಮ, ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಮ್ಮ. ಕಾಶಿ ಸಾಹೇಬ್ರ, ನೀವು ದೊಡ್ಡ ಮಂದಿಪ, ಅದಕ್ಕೆ ನೀರನ್ನ ಮನೆಗೆ ತರಿಸಿರಿ. ಜರ ನಮ್ಮ ಕಡೆಗೂ ನೋಡ್ರಲ್ಲ, ನಮ್ದು ಬಕೆಟು ಕೊಡಪಾನ ಡ್ರಮ್ಮು ಎಲ್ಲ ಒಣಕೊಂಡು ಕೂತಾವು. ಇಡೀ ನಮ್ಮ ಏರಿಯಾಗೆ ನೀರು ತರಿಸಿದೆ, ಎಲ್ರಿಗೂ ನೀರು ಸಿಕ್ಕುತ್ತ. ಡೋಂಟ್ ವರಿ. ಕಾಶಿ ಅಣ್ಣ, ನಮ್ಮೆಲ್ರಿಗೂ ನೀರು ತರಿಸಿ ನೀವು ನೀರ್ ದಾತ ಆಗಿದ್ದೀರಾ. ಮೊದಲು ಮನೆಗಳಿಗೆ ನೀರು ಕೊಡಿ, ಆಮೇಲೆ ಈ ಅಂಗಡಿಯವ್ರಿಗೆ ನೀರು ಕೊಡಿರಂತೆ. ಏನಂತೀರಾ? ಕರೆಕ್ಟಾಗಿ ಹೇಳಿದೆಯಮ್ಮ. ಅಂಗಡಿಯವರಿಗೆ ನೀರಿನ ಅವಶ್ಯಕತೆ ಕಮ್ಮಿ, ಮೊದಲು ಮನೆಯವ್ರು ಹಿಡ್ಕೊಳ್ಳೋಣ. ಯಜಮಾನ್ರೆ, ಹಿಂಗೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡಬೇಡಿ. ಭಯಂಕರ ಇನ್ಫ್ಲುಯೆನ್ಸ್ ಮಾಡಿ ನೀರಿನ ಗಾಡಿ ತಗೊಬಂದಿದೆ. ಬನ್ನಿ, ನೀರು ಇಟ್ಕೊಂಬ. ನಿಂತ್ಕೊಳ್ರಿ ನೀವು, ಹೋಗಲ್ಲ ಕಡೆ ಹೋಗಿ ನಿಂತ್ಕೊಳ್ಳಿ. ಅಲ್ಲೇ ಫಸ್ಟ್ ಪ್ರಯಾರಿಟಿ ಶಿವಕೃಪಾ ಮನೆಗೆ, ಕಡೆಗೆ ಉಳಿದವ್ರು. ಗೀತಮ್ಮ ಬನ್ನಿ ನೀವು. ಇಲ್ಲಿ ನೆರೆದಿರುವ ಗಂಡಸರಿಗೆ ಒಂದು ಕಿವಿ ಮಾತು. ಶಿವಪ್ಪಣ್ಣರ, ನಮ್ದು ಕಿವಿ, ಮೂಗು, ಬಾಯಿ, ನಾಲಿಗೆ, ತುಟಿ ಎಲ್ಲ ನಿಮ್ಮ ಮಾತು ಕೇಳ್ತಾವು. ಈಗ ಜರ ನೀರಿಡಿ ಹಾಕಬಿಡ್ರಿ. ನೋ, ಮನೆಗೆ ಬಂದವ್ರಿಗೆ ಗೌರವ ಕೊಡೋದು, ಮನಸ್ಸಿಗೆ ಬಂದಿದ್ದನ್ನ ನೇರವಾಗಿ ಹೇಳೋದು ನನ್ನ ವ್ಯಕ್ತಿತ್ವ. ಸೊ ದಯವಿಟ್ಟು ನನ್ನ ಮಾತು ಕೇಳಿ. ಈ ಹೆಂಗಸರಿದಾರಲ್ಲ, ಹೆಂಗಸರು ಗಂಡಸರನ್ನ, ಗಂಡಂದ್ರನ್ನ ತುಚ್ಛವಾಗಿ ಕಂಡು ಯಥೇಚ್ಛವಾಗಿ ಬೈದು ಉಚ್ಚ ಸ್ಥಾನದಿಂದ ನೀಚ ಸ್ಥಾನಕ್ಕೆ ತಂದಿದ್ದಾರೆ. ಅದು ಆಫ್ಟರ್ ಆಲ್ ನೀರ್ ಮ್ಯಾಟರ್ಗೆ. ಹಾಗಾಗಿ ಸಾಕ್ಷಾತ್ ಭಗವಂತನೇ ಈ ಟ್ಯಾಂಕರ್ನ ನಮಗೋಸ್ಕರ ಕಳಿಸಿದ್ದಾನೆ. ಬಾವಾ, ನೀರಿನ ಟ್ಯಾಂಕ್ ನ ಕರ್ಸಿರೋದು ಭಗವಂತ ಅಲ್ಲ, ನನ್ನ ಗಂಡ. ಓ, ಕಾಶಿ. ಕಾಶಿ ಅಂದ್ರೆ ಯಾರು? ಸಾಕ್ಷಾತ್ ಕಾಶಿ ವಿಶ್ವನಾಥ. ಮಿಸಸ್ ಗಿರಿಜಾ ಶಿವಪ್ರಸಾದ್,
ನೀರು ಖರ್ಚು ಮಾಡಬೇಡಿ, ಅದು ಮಾಡಬೇಡಿ, ಇದು ಮಾಡಬೇಡಿ ಅಂತ ಬಾಯಿಗೆ ಬಂದಾಗ ಬೈತಾ ಇದ್ದಲ್ಲ. ಈಗ ನೀರು ಬಂದಿದೆ ಟ್ಯಾಂಕರಲ್ಲಿ, ಎಷ್ಟು ಬೇಕೋ ಅಷ್ಟು ತುಂಬಿಕೊಳ್ಳಿ ಕೊಡದಲ್ಲಿ. ಜುಜುಬಿ ವಾಟರ್ಗೋಸ್ಕರ ವಾಟ್ ಎ ಮ್ಯಾನ್ ಅಂತ ಅನ್ಸ್ಕೊಳ್ಳೋ ನನ್ನ ಬಗ್ಗೆ ಹಗುರವಾಗಿ ಮಾತಾಡ್ಬೇಡ. ಆಕ್ಚುಲಿ ಓ ಆಯ್ತು ಸಾಕು, ಮುಗೀತಾ? ಈಗಲಾದ್ರೂ ನೀರು ಇಟ್ಕೊಳಕ್ ಬಿಡಿ. ಹೌದು ಮಾರೆ, ನೀನು ಬೇಗ ನೀರು ಓಪನ್ ಮಾಡು. ಅಣ್ಣ ಸಂಪಿದ್ರೆ ಹೇಳಿ, ಅಲ್ಲಿಗೆ ಬಿಟ್ಬಿಡ್ತೀನಿ ನೀರನ್ನ. ಅಯ್ಯೋ, ನಮ್ಮ ಮನೇಲಿ ಸಂಪತ್ತೇ ಇಲ್ಲ, ಇನ್ನು ಸಂಪ್ ಎಲ್ಲಿಂದ ಬರಬೇಕು? ಇರೋದೊಂದು ತೊಟ್ಟಿ, ಅದಕ್ಕೂ ಮೆಟ್ಲತ್ತಿ ನಾವೇ ನೀರು ತುಂಬಿಸ್ಬೇಕು. ಅಯ್ಯೋ, ನೀರು ಬಿಡೋಣ. ಅಯ್ಯೋ ಗಿರಿಜಾ, ಯಾಕೋ ಎಡಗಣ್ಣು ಒದರ್ತಾ ಇದೆಯಮ್ಮ? ಟ್ಯಾಂಕ್ ಒಳಗೆ ಏನೋ ಬಿದ್ದಂಗಾಯ್ತು. ಅಲ್ಲ, ಹಣ್ಣು ಕಾಯ ಬಿತ್ತಂಬಕ್ಕೆ ಮೇಲೆ ಮರವೂ ಇಲ್ಲ, ಇನ್ನೆಂತ ಬಿದ್ದಿರ್ಬೋದು? ಆಂಟಿ, ಅಂಕಲ್. ಇರಪ್ಪ, ಇಲ್ಲಿ ಇಷ್ಟೊಂದು ಆಂಟಿಯರಿದ್ದಾರೆ, ಇಷ್ಟೊಂದು ಅಂಕಲ್ ಇದ್ದಾರೆ. ನಿನಗೆ ಯಾವ ಅಂಕಲ್ ಆಂಟಿ ಬೇಕು? ಅಂಕಲ್, ನಂಗೆ ಬಾಲ್ ಬೇಕು. ಅಂದ್ರೆ ಟ್ಯಾಂಕ್ ಒಳಗೆ ಬಿದ್ದದ್ದು ನಿಂದೆ ಬಾಲ? ಹೌದು ಅಂಕಲ್, ಆ ಬಾಲ್ ನಂದೇ. ನೀನು ಟೆನ್ಷನ್ ಮಾಡಬೇಡ, ನಾವು ನೀರು ಇಟ್ಕೊಂತ ಕಡೆ ಬಾಲ್ ತೆಗ್ಸಿಕೊಟ್ಟು. ಅಂಕಲ್, ಆ ನೀರ್ನ ಇಟ್ಕೋಬೇಡಿ. ಅಯ್ಯೋ, ಆಗ್ಲಿಂದ ಇರೋ ಬರೋ ಕೆಲಸ ಎಲ್ಲ ಬಿಟ್ಟು ಇಲ್ಲಿ ನಿಂತಿದೀವಿ. ನೀರು ಹಿಡ್ಕೋಬೇಡ ಅಂತ ಹೇಳ್ತಿದ್ಯಲ್ಲಪ್ಪ, ಯಾಕೆ? ಆಂಟಿ, ಆ ಬಾಲು ಕೊಚ್ಚೆಯಲ್ಲಿ ಬಿದ್ದಿತ್ತು, ಕೈಯಲ್ಲಿ ಮುಟ್ಟಕ್ಕಾಗದೆ ಬ್ಯಾಟಲ್ಲಿ ಹೊಡೆದೆ, ಅದು ಬಂದು ಟ್ಯಾಂಕರಲ್ಲಿ ಬಿತ್ತು. ಅಯ್ಯೋ ಅಯ್ಯೋ ಅಯ್ಯೋ, ಮನೆ ಬಾಗಿಲಿಗೆ ಗಂಗೆ ಬಂದ್ರು ಅವಳ ಮನೆ ಒಳಗಡೆ ಕರ್ಕೊಳಕ್ಕಾಗ್ಲಿಲ್ವೇ? ಎಲ್ಲೋ ಆಗಿದ್ದು ನಿಮ್ಮಿಂದಾನೆ. ಯಾರಿಗಾದ್ರೂ ಊಟ ಬೇಕಾ? ಏನು ಊಟ ಬೇಕಾ ಅಂತ ಕೇಳ್ತಾ ಇದೆಯಾ? ಅದು ಕೇಳೋ ಪ್ರಶ್ನೆನಾ? ಎಲ್ಲರಿಗೂ ಹಸುವಾಗಿರುತ್ತೆ, ಬಡಿಸೋ. ನನಗೆ ಬೇಡಮ್ಮ. ನಿಮ್ಮಿಬ್ರಿಗೆ? ಯಾರಿಗೂ ಊಟ ಬೇಡವಾ? ನನಗಂತೂ ಸಿಕ್ಕಾಪಟ್ಟೆ ಹಸುವಾಗ್ತಾ ಇದೆ, ಕೊಡು. ಆಯ್ತು, ಹಾಕ್ತೀನಿ. ಏಯ್, ಏನು ಒಳ್ಳೆ ನಾಯಿಗೆ ಹೇಳ್ದಂಗೆ ಹಾಕ್ತೀನಿ ಅಂತ ಇದೆಯಾ? ಊಟ ಬಡಿಸ್ತೀನಿ ಅಂತ ಹೇಳು, ಇಲ್ಲ ಊಟ ಇಡ್ತೀನಿ ಅಂತ ಹೇಳು. ಆಯ್ತು, ಅದನ್ನೇ ಮಾಡ್ತೀನಿ. ಈ ಶಾದಿ ಭಾಗ್ಯ ಥರ ಗಂಡಸರಿಗೆ ಮರ್ಯಾದೆ ಭಾಗ್ಯ ಕೊಡಿ ಅಂತ ಕೇಳಬೇಕು. ಮದುವೆ ಆದಾಗಿನ ಮರ್ಯಾದೆನೇ ಇಲ್ಲ. ಏ ಮಕ್ಕಳ, ಅಪ್ಪನಿಗೆ ಸರಿ, ನಿಮಗೆ ಯಾಕ್ರಯ್ಯ ಊಟ ಬೇಡ? ನಮಗ್ ಊಟ ಮಾಡಿಲ್ಲ ಅಂದ್ರೂ ಹೊಟ್ಟೆ ತುಂಬಿದೆ. ಊಟ ಮಾಡಿಲ್ಲ ಅಂದ್ರೆ ಹೊಟ್ಟೆ ತುಂಬುತ್ತಾ? ವಾಟ್ ಈಸ್ ದ ಸೀಕ್ರೆಟ್? ಇದೆ. ಏಯ್ ಗಿರಿ, ಏನಿದು? ಅನ್ನ ಸಾರು. ಅನ್ನ ಸಾರ? ಏಯ್, ಯಾವ ಆ್ಯಂಗಲಿಂದ ಇದು ಅನ್ನ ಸಾರು? ಅಕ್ಕಿ, ತರಕಾರಿ, ಉಪ್ಪು, ಖಾರ ಕೊಟ್ಬಿಟ್ಟು ಅವಳೇನು ಮಾಡ್ತಾಳೋ? ನೀರಿದ್ರೆ ಅನ್ನ, ನೀರಿದ್ರೆ ಸಾಂಬಾರು, ಅದೇ ಇಲ್ಲ ಅಂದಮೇಲೆ ಅವಳು ಹೇಗೆ ಅಡುಗೆ ಮಾಡ್ತಾಳೋ? ಕೊಟ್ಟಿದ್ದೆ ತಿನ್ನು. ಕೊಟ್ಟಿ ತಿನ್ಬೇಕಾ? ಏನು ಆಟ ಆಡ್ತಾ ಇದ್ದೀರಾ? ಹೇ ಗಿರಿ, ಏನು ಅವಮಾನ ಮಾಡ್ತಾ ಇದ್ದೀನಿ ನನಗೆ. ಇದನ್ನ ಹೇಗೆ ತಿನ್ನಕ್ಕಾಗುತ್ತೆ? ಇದನ್ನ ನೀರನ್ನ ಧಾರಾಳವಾಗಿ ಖರ್ಚು ಮಾಡೋಕ್ಕೂ ಮುಂಚೆ ಯೋಚನೆ ಮಾಡಬೇಕಾಗಿತ್ತು. ಕಷ್ಟಪಟ್ಟು ಕೊಳಗದಲ್ಲಿ, ಪಾತ್ರೆನಲ್ಲಿ, ಡ್ರಮ್ಮಲ್ಲಿ, ಎಲ್ಲ ಲೋಟಗಳಲ್ಲೂ ತುಂಬಿದ್ವಿ. ನೀರನ್ನ ಮನ್ಸಿಗೆ ಬಂದಾಗ ಖರ್ಚು ಮಾಡಿದ್ದು ನೀವು. ಇದೆಲ್ಲ ಸಾಲದು ಅಂತ ಇನ್ಫ್ಲೂಯೆನ್ಸ್ ಮಾಡಿ ಸಂಧ್ಯಾ ಅವ್ರಿಗೆ ನೀರು ಕುಡಿಸಿದ್ರಿ. ಎಲ್ರಿಗೂ ಕೊಟ್ಟು ಕೊಟ್ಟು ಈಗ ನಾವೇ ಖಾಲಿ ಆಗಿದ್ದೀವಿ. ಅಯ್ಯೋ ಗಿರಿ, ಈಗ ಆಗೋಗಿರೋದು ಯಾಕೆ? ಆಗೋ ವಿಚಾರ ಹೇಳು. ಇದನ್ನೆಲ್ಲ ಹೆಂಗೆ ತಿನ್ನಕ್ಕಾಗುತ್ತೆ? ಮೊದಲೇ ಗಂಟ್ಲು ಒಣಗ್ತಾ ಇದೆ, ಹೊಟ್ಟೆ ಚುರು ಚುರ ಅಂತ ಇದೆ. ಒಲಿ ಮಜ್ಜಿಗೆ ಆದ್ರೂ ಕೂಡ. ಮಜ್ಜಿಗೆ ಮಾಡೋಕ್ಕೂ ನೀರು ಬೇಕು ಅನ್ನೋದು ಕಾಮನ್ ಸೆನ್ಸು. ಅಪ್ಪ, ನಾನು ಚಿಕ್ಕವನಾದ್ರೂ ಬುದ್ಧಿವಂತ, ಅದಕ್ಕೆ ಒಂದ್ ಮಾತು ಹೇಳ್ತೀನಿ. ಅದರಿಂದ ಹೊಟ್ಟೆನೂ ತುಂಬುತ್ತೆ, ದಾಹನೂ ತೀರುತ್ತೆ. ಏನು ಅದು? ಕಲ್ಲಂಗಡಿ ಹಣ್ಣು ತಗೊಂಬ, ಅದನ್ನ ತಿನ್ಬೋದು, ಅದ್ರಲ್ಲಿ ವಾಟರು ಇರುತ್ತೆ. ಆಹಾ, ನನ್ನ ಮಗ ಅಂತ ಪ್ರೂವ್ ಮಾಡಿದೆ ಕಣು. ಆದ್ರೆ ದಿನ ಅದನ್ನೇ ತಿನ್ನಕ್ಕಾಗಲ್ವಲ್ಲ. ಇರ್ಲಿ, ಈ ನೀರಿನ ಸಮಸ್ಯೆಗೆ ನಾನೇ ಏನಾದರೂ ವ್ಯವಸ್ಥೆ ಮಾಡ್ತೀನಿ. ಗಿರಿ, ರೀ, ಏನ್ ವ್ಯವಸ್ಥೆ ಮಾಡ್ಲಿ? ಆಯ್ತಾಯ್ತು, ಹೋಗು. ಅಪ್ಪ, ಏನಪ್ಪ? ಈ ನೀರಿನ ಸಮಸ್ಯೆಗೆ ನಿನ್ ತಲೆಯಲ್ಲಿ ಏನಾದರೂ ಐಡಿಯಾ ಇದೆಯಾ? ಹುಣ್ಸೆಹಣ್ಣು ತೊಂಬ, ಸರಿ, ನಾ ತಿಂತಾ ಇರ್ತೇನೆ.
ಓಕೆ. ನೀನ್ ನೋಡ್ತಾ ಇರ. ಯಾಕೆ? ನಿನ್ ಬಾಯಲ್ಲಿ ನೀರು ಬರುತ್ತೆ. ಶಿವ ಅವರೇ, ಎಮರ್ಜೆನ್ಸಿ ಅಂದೇಳಿ ನಮ್ಮನ್ನು ಕರೆಸಿ ಹಿಂಗೆ ಬೆಚ್ಚಪ್ಪನ ಕಣಂಗೆ ನಿಂತ್ಕೊಂಡಿದ್ರೆ ನಮ್ಗೆ ಎಂತ ಅರ್ಥ ಆಯ್ತು? ನಂಗೆ ಬೇರೆ ಕೆಲಸ ಇತ್ತು. ಎಂತ ಅಂದೇಳಿ ಹೇಳಿ. ಹೌದೌದು, ಈ ವಿತೌಟ್ ಇಂಟಿಮೇಷನ್ ಮೀಟಿಂಗ್ ಇನ್ವಿಟೇಷನ್ ಬಂದ್ರೆ ನಮ್ ಕೈಲಿ ತಡ್ಕೊಳಕ್ ಆಗಲ್ಲ. ನಮಗೂ ಗಲ್ಲಿ ಮೀಟಿಂಗ್ ಇರುತ್ತೆ. ಏನೋದು ಗರ್ಲ್ಸ್ ಮೀಟಿಂಗು? ಗರ್ಲ್ಸ್ ಮೀಟಿಂಗ್ ಅಲ್ಲ, ಗಲ್ಲಿ ಮೀಟಿಂಗ್. ಅಂದ್ರೆ ಕ್ರಿಕೆಟ್, ಬಾಸ್ಕೆಟ್ ಬಾಲ್, ಫುಟ್ಬಾಲ್. ಏಯ್ ದಟ್ ಮೈ ಸನ್. ಎಸ್. ಇದು ಬಾಸ್ಕೆಟ್ ಬಾಲ್, ಇದು ಫುಟ್ಬಾಲ್. ಏ ಕ್ರೇಜಿ ಬಾಯ್, ವಿಚಾರಕ್ಕೆ ಬಾರೋ. ಬರ್ತೀನಿ. ವೆಲ್, ಮನುಷ್ಯ ಜನ್ಮದಲ್ಲಿ ಹುಟ್ಟಿರೋ ನಮಗೆ ನಗು ಮತ್ತು ಅಳು ಅವಿಭಾಜ್ಯ ಅಂಗ. ನಮಗೆ ನಗು ಬಂದರೂ ತಡ್ಕೋಬಹುದು, ಅಳು ಬಂದರೂ ತಡ್ಕೋಬಹುದು, ಆಫೀಸಿಂದ ಎಮರ್ಜೆನ್ಸಿ ಕಾಲ್ ಬಂದರೂ ತಡ್ಕೋಬಹುದು. ಆದರೆ ನೇಚರ್ ಕಾಲ್, ಐ ಮೀನ್ ಬಂದ್ರೆ ತಡ್ಕೊಳಕ್ಕೆ ಚಾನ್ಸೇ ಇಲ್ಲ. ಹೌದಪ್ಪ, ಅದರಲ್ಲೂ ವಯಸ್ಸಾದ್ಮೇಲೆ ತುಂಬ ಕಷ್ಟ. ಸೀನಿಯರ್ ಸಿಟಿಸನ್ ಆಗಿ ಹೇಳ್ತಿದ್ದೀನಿ, ಇದು ನನ್ನ ಅನುಭವದ ಮಾತು. ಜೂನಿಯರ್ ಸಿಟಿಸನ್ ಆಗಿ ನಾನು ಈ ಮಾತನ್ನ ಒಪ್ತಿದ್ದೀನಿ ಯುವರ್ ಆನರ್. ಇರ್ಲಿ, ಈಗ ನಾನೇನು ಹೇಳಕ್ ಹೊರಟಿದ್ದೀನಿ ಅನ್ನೋದು ನಿಮಗೆಲ್ಲ ಈಗಾಗಲೇ ಗೊತ್ತಾಗಿರುತ್ತೆ. ಒಂದು ದಿನ ನೀರು ಬರಲ್ಲ ಅಂತ ಹೇಳಿ ಇಷ್ಟು ದಿನ ಆದ್ರೂ ನೀರು ಬರಲಿಲ್ಲ. ಊರಿಂದ ಮಾವ ಬರ್ತಾನೆ ಅಂತ ಕಾಯ್ಕೊಂಡು ಕೂತಿರೋ ಹೊಸ ಮದುಮಗಳ ಹಾಗೆ ನೀರು ಬರುತ್ತೆ ಅಂತ ನಮ್ಮ ಇಡೀ ಏರಿಯಾ ಜನ ಎಲ್ಲ ಬಕಪಕ್ಷಿಗಳ ಹಾಗೆ ಕಾಯ್ತಾ ಕೂತಿದೀವಿ. ಇಂಥ ಒಂದು ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ನಮ್ಮನ್ನು ನಾವು ನೀರಿಂದ ಹೇಗೆ ಮೇಂಟೈನ್ ಮಾಡೋದು? ನೇಚರ್ ಕಾಲ್ನ, ನಮ್ಮ ನಿತ್ಯ ಕರ್ಮಗಳನ್ನ ಮೇಂಟೈನ್ ಮಾಡೋದೇ ದೊಡ್ಡ ಸಮಸ್ಯೆ. ಅದಕ್ಕೆ ಗಂಡು ಮಕ್ಕಳನ್ನೆಲ್ಲ ಒಂದ್ ಕಡೆ ಕರೆದು ನಾನು ಗುಡ್ಡೆ ಹಾಕಿರೋದು. ಬರೀ ಹೇಳೋದೇ ಆಯ್ತು, ಮ್ಯಾಟ್ರಿಗೆ ಬನ್ನಿ ಶಿವ ಅವರೇ. ಬರ್ತಾ ಇದ್ದೀನಿ, ಬಾಂಧಿವೆ. ಸೊ ನಮ್ಮ ನಿತ್ಯ ಕರ್ಮಗಳನ್ನ ಪೂರೈಸ್ಕೊಳ್ಳೋಕ್ಕೂ ನೀರಿಲ್ಲದೆ ಇರುವಂತಹ ನೀಚ ನಿಕೃಷ್ಟ ಕರ್ಣ ಕಠೋರವಾದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅದಕ್ಕೆ ನನ್ನ ಹತ್ರ ಒಂದು ಬ್ಯೂಟಿಫುಲ್ ಆಗಿರೋ ಒಂದು ಐಡಿಯಾ ಇದೆ. ಐಡಿಯಾ ಏನಪ್ಪಾ ಅಂದ್ರೆ, ನಾವೆಲ್ಲರೂ ಬೆಳಗ್ಗೆ ಎದ್ದು ಕೂಡಲೇ ಒಬ್ಬರು ಬಸ್ ಸ್ಟ್ಯಾಂಡ್ಗೆ ಹೋಗಬೇಕು, ಇನ್ನೊಬ್ಬರು ರೈಲ್ವೆ ಸ್ಟೇಷನ್ಗೆ ಹೋಗಬೇಕು, ಮತ್ತೊಬ್ಬರು ಹೋಟೆಲ್ಗೆ ಹೋಗಬೇಕು. ಅಲ್ಲಿ ನಮ್ಮ ನಿತ್ಯ ಕರ್ಮಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಜಾಗಾನೂ ಸಿಗುತ್ತೆ, ನೀರು ಸಿಗುತ್ತೆ. ಸೊ ಈ ಪ್ಲಾನ್ ವರ್ಕೌಟ್ ಆಗೋದ್ರಿಂದ ಕೆಲವು ದಿನಗಳ ಕಾಲ ನೀರು ಬರದೇ ಹೋದ್ರೂ ನಮ್ಮನ್ನು ನಾವು ಮೇಂಟೈನ್ ಮಾಡ್ಕೋಬಹುದು. ದಿಸ್ ಇಸ್ ದ ಪ್ಲಾನ್. ಹೌಸ್ ದ ಪ್ಲಾನ್? ನಿನ್ ತಲೆ ಇದ್ದಾಗಿದೆ. ಇಷ್ಟೆಲ್ಲ ಓಡಾಡೋ ಬದಲು ಪಬ್ಲಿಕ್ ಟಾಯ್ಲೆಟ್ಗೆ ಹೋದ್ರೆ 5 ರೂಪಾಯಿನಲ್ಲಿ ಕೆಲಸ ಮುಗಿದೋಗುತ್ತೆ. ಗುಡ್ ಸಜೆಷನ್. 5 ರೂಪಾಯಲ್ಲೇ ಮುಗಿದೋಗುತ್ತೆ. ಅದು ನಮಗೆ, ಯಾಕೆಂದ್ರೆ ನಾವು ದಿನಕ್ಕೆ 1 ಸರಿ ಹೋಗೋರು. ಆದರೆ ನಿನಗೆ BP ಶುಗರ್ ಇರೋದ್ರಿಂದ ದಿನಕ್ಕೆ 9 ಸರಿ ಹೋಗ್ತೀಯ. 9 × 5 45 ರೂಪಾಯಿ. ಬರೀ ನೇಚರ್ ಕಾಲ್ಗೆ 45 ರೂಪಾಯಿ ಆಗ್ಬಿಟ್ರೆ ತಿಂಗಳ ಬಜೆಟ್ನ ಮೇಂಟೈನ್ ಮಾಡಕ್ಕೆ ನಾನು ಯಾರ ಕಾಲ್ ಹಿಡಿಲಿ? ಶಿವರೇ, ಇಷ್ಟೆಲ್ಲ ಆಪಕ್ಕೆ ನೀವೇ ಕಾರಣ. ಇದ್ದು ನೀರನ್ನ ಮಿತವಾಗಿ ಬಳಸಿದ್ದೀರೆ, ಇಷ್ಟೆಲ್ಲ ಅವಾಂತರ ಆತಿದ್ದೀತ. ನೋಡಿ ಕಾಶವರೇ, ಚಾನ್ಸೇ ಇಲ್ಲ. ನೀರ್ ಕಡಿಮೆ ಇದೆ ಅಂತ ಹೇಳಿ ಸ್ನಾನ ಮಾಡಕ್ ಹೋದನ್ ಸ್ನಾನನೂ ಮಾಡಿಲ್ಲ, ಹಲ್ಲು ಚಕ್ಕೋದನ್ ಹಲ್ಲು ಉಜ್ಜಿಲ್ಲ. ನನಗದೆಲ್ಲ ಗೊತ್ತಿಲ್ಲ. ನೀನು ನನ್ನ ಮಗನಾಗಿ ಹುಟ್ಟಿದ್ದಕ್ಕೆ ನನ್ನ ಜವಾಬ್ದಾರಿ ನಿಂದೆ. ನಾವು ನೇಚರ್ ಕಾಲ್ ಹೋದಾಗಲ್ಲ ನನ್ನ ಹಿಂದೆ ನೀನು ನೀರು ಹಿಡ್ಕೊಂಡು ಬರಲೇಬೇಕು. ನೀರೇ ಇಲ್ಲ ಅಂದ್ಮೇಲೆ ಎಲ್ಲಿಂದ ಹಿಡ್ಕೊಂಡ್ ಬರ್ಲಿ? ಭಿಕ್ಷೆ ಬೇಡು. ಭಿಕ್ಷೆ ಬೇಡ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಅಜ್ಜಿ ಆಂಟಿಯರೇ, ದುಡ್ಡಿರೋರ್ನ ಶ್ರೀಮಂತರು ಅಂತ ಕರೀತಾರೆ. ನಾನೀಗಷ್ಟೇ ಕಂಡಿಡಿದ ಪದ ನೀರ್ವಂತರು. ನೀರಿರೋರೆ ನೀರ್ವಂತರು. ನಿಮ್ಮಲ್ಲಿ ಯಾರಾದ್ರೂ ನೀರ್ವಂತರಾಗಿದ್ರೆ ದಯಮಾಡಿ 1-2 ಲೀಟರ್ ನೀರು ಕೊಡಿ ಅಣ್ಣ. ನೀರು ಕೊಡಿ ಅಣ್ಣ. ಅಮ್ಮ ನೀರು ಕೊಡಿ ಅಮ್ಮ. ಅಕ್ಕ 1-2 ಲೀಟರ್ ನೀರು ಕೊಡಿ ಅಕ್ಕ. 1 ಗ್ರಾಮ್ ಚಿನ್ನ ಬೇಕಾದ್ರೂ ಕೇಳಿ ಕೊಟ್ಬಿಡ್ತೀನಿ, ನೀರ್ ಮಾತ್ರ ಕೊಡಲ್ಲಪ್ಪ. ಅಯ್ಯೋ ಬಿದಿಯೇ, ನೀರು ನೀರು ನೀರು. ಇರಪ್ಪ. ಯಾಕಪ್ಪ ಈ ಅಮ್ಮಾಯಿಕನ್ನ 4 ಜನ ಸೇರ್ಕೊಂಡು ದನಕ್ ಬಡ್ದಂಗ್ ಬಡಿತಾ ಇದ್ದೀರಾ? ಸರ್, ನಮ್ಮನೆಯಿಂದ 1 ಗ್ಲಾಸ್ ನೀರ್ ಕದ್ಕೊ ಬಂದಿದ್ದೇನೆ, ಕೊಡ ನೀರ್ನ. ಎಳ್ಕೊ ಬಂದ ಕಟಾಕನ. ಆಹಾ, ನೀರ್ ಕೇಳಿದ್ರೆ ಪಾನಕ ಕೊಡ್ತಾ ಇದ್ದ ಕಾಲ ಒಂದಿತ್ತು. ಆದ್ರೆ ಈಗ ಒದೆಗಳು ಕೊಡ್ತಾ ಇದ್ದಾರೆ. ಸದ್ಯ ನಾನು ಸ್ವಲ್ಪದ್ರಲ್ಲಿ ಬಚಾವಾದೆ. ಆದ್ರೂ ನೀರು ಬೇಕೇ ಬೇಕಲ್ಲ, ಯಾರನ್ನ ಕೇಳಲಿ? ನೀರು ನೀರು ನೀ ಸರ್ ನಿಂತ್ಕೊಳ್ಳಿ ಸರ್. ಆಹಾ ಸರ್, ನಿಮ್ಮ ಮೀಸೆ ತುಂಬಾ ಚೆನ್ನಾಗಿದೆ. ನಿಮಗೆ ಬೆಂಗಳೂರಲ್ಲಿ ಸೈಟ್ ಇದೆಯಾ ಸರ್? ಇದೆ. ಆಸ್ತಿ ಪಾಸ್ತಿ ಇದೆಯಾ ಸರ್? ಇದೆ. ಮನೆ ಇದೆಯಾ ಸರ್? ಇದೆ. ಸಂಬಳ ಎಷ್ಟು ಸರ್? 100 ಲೀಟರ್ ನೀರು. 100 ಲೀಟರ್ ನೀರಾ? ಸರ್, ನಿಮಗೆ ಪುಣ್ಯ ಬರುತ್ತೆ. ಆ 100ರಲ್ಲಿ
2 ಲೀಟರ್ ನೀರನ್ನ ನನಗೆ ಭಿಕ್ಷೆ ಕೊಡ್ತೀರಾ? ಸರ್, ನಾನು 100 ಕೇಳಿದ್ದು, ನೀರು ಇನ್ನೂ 100 ರೂಪಾಯಿ ಬೇಕಾದ್ರೆ ಕೊಟ್ಬಿಡ್ತೀನಿ, ನೀರು ಮಾತ್ರ ಕೊಡಲ್ಲ. ಏನ್ ಸರ್, ನೀರು ದುಡ್ಡಿಗಿಂತ ಬೆಲೆ ಜಾಸ್ತಿನಾ? ದುಡ್ಡನ್ನ ದುಡಿಬಹುದು, ನೀರನ್ನ ಕುಡಿಬಹುದು. ಇರೋ ನೀರನ್ನ ನೀನು ಕೊಟ್ಬಿಟ್ರೆ ನಾನು ಭಿಕ್ಷೆ ಎತ್ತಬೇಕಾಗತ್ತೆ. ಏನ್ ಸರ್, ಕನ್ನಡಿಗರು ವಿಶಾಲ ಹೃದಯದವರು ಅಂತ ಹೇಳ್ತಾರೆ. ಅಷ್ಟು ನೀರು ಇಟ್ಕೊಂಡಿದ್ದೀರಾ, 2 ಲೀಟರ್ ನೀರು ಕೊಡಬಾರ್ದಾ? ಹೋಗ್ತೇ 2 ಕೊಡ್ಲಾ? ಬೇಡ ಸರ್, ಕೊಡಿ. ಸರ್. ನೀರು ನೀರು ಬೀದಿಲಿ ಭಿಕ್ಷೆ ಬೇಡ ಅಂತಂದ್ರೆ ಮನೇಲೇನೆ ನೀರು ಅಂತ ಭಿಕ್ಷೆ ಬಿಡ್ತೀಯಲ್ಲ? ಅಪ್ಪ ಅಪ್ಪ, ಮನುಷ್ಯ ಏನು ಬೇಕಾದ್ರೂ ಭಿಕ್ಷೆ ಬೇಡಬಹುದು, ಆದ್ರೆ ನೀರನ್ನ ಭಿಕ್ಷೆ ಬೇಡುವಂತ ಪರಿಸ್ಥಿತಿ ಯಾವತ್ತೂ ಬರಬಾರ್ದು. ಹಂಗಿದ್ಮೇಲೆ ಅದಕ್ಕೊಂದು ವ್ಯವಸ್ಥೆ ಮಾಡಿ. ಎಂತಕ್ಕಂದ್ರೆ ನೀರು ವೇಸ್ಟ್ ಮಾಡೋದು ನೀವೇ ಅಲ್ದ. ಕರೆಕ್ಟಾಗಿ ಹೇಳಿದ್ರಿ ಕಾಶಿ ಅವರೇ. ನೀರಿನ ಬೆಲೆ ಏನು ಅಂತ ಗೊತ್ತಿಲ್ಲದೆ ನೀರಿನ ಬಗ್ಗೆ ಕೇವಲವಾಗಿ ಮಾತಾಡಿದ್ರಿ, ಅನಗತ್ಯವಾಗಿ ನೀರನ್ನ ಪೋಲ್ ಮಾಡಿದ್ರು. ಇವಾಗ ನಿಮ್ಮಿಂದಾನೆ ನಮ್ಮ ಮನೇಲಿ ನೀರಿನ ಸಮಸ್ಯೆ ಎದುರಾಗಿರೋದು. ಇಷ್ಟಾದ್ರೂ ನೀರಿನ ಮಹತ್ವ ಏನು ಅಂತ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಆ ಭಗವಂತನೇ ನಿಮ್ಗೆ ಅರ್ಥ ಮಾಡಿಸ್ಬೇಕು. ಹೌದು 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 ಹೌದು. ನಿಲ್ಸೆ. ಏನು ನೀರಿನ ಬೆಲೆ ಏನು ಅಂತ ನನಗೂ ಗೊತ್ತು. ಲೀಟರ್ಗೆ 10 ರೂಪಾಯಿ, ಕೋಲ್ಡ್ ಇದ್ರೆ 1 ರೂಪಾಯಿ ಎಕ್ಸ್ಟ್ರಾ. ಇಷ್ಟಕ್ಕೆಲ್ಲ ಯಾಕೆ ಇಷ್ಟೊಂದು ಹೋರಾಟ, ಹಾರಾಟ, ವಾದ ವಿವಾದ, ಮೀಟಿಂಗ್ಗಳು? ನಿಮ್ಗೇನು ನೀರು ತಾನೇ ಬೇಕು? ರಿಲ್ಯಾಕ್ಸ್. ನಿಮ್ಗೇನು ನೀರು ತಾನೇ ಬೇಕು? ನಾನೀಗ ಆಫೀಸ್ಗೆ ಹೋಗ್ತಾ ಇದ್ದೀನಿ. ಆಫೀಸಿಂದ ಬರಬೇಕಾದ್ರೆ ನೀರು ತಗೊಂಡು ಬಂದೇ ಬರ್ತೀನಿ. ಏ ಬಾಬು ಅಲ್ಲಪ್ಪನೆ, ಎಂ ಬಾಬು? ಮೆಲ್ಬೋರ್ನ್ ಬಾಬು. ಮಾಲೂರ್ ಬಾಬು ಕಣಪ್ಪನೆ. ಆ ಬಾಬೆ, ನಿನ್ನಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಹೆಲ್ಪ್ಗಳೇ? ಏನೋ ರೂಪಾಯಿಗಳ? ಅಯ್ಯೋ, 2 ಬೇಡಪ್ಪ. ಏನು ಬೇಡವೆ? ಚೆಕ್ಗಳು ಕೊಡ್ಲೆ? ಅಯ್ಯೋ, ದುಡ್ಡೇ ಬೇಡಪ್ಪ. ದುಡ್ಡು ಬೇಡವೆ? ಹಂಗಾರೆ ಕಿಡ್ನಿಗಳು, ಬೋಟಿಗಳು, ಕಲಿಜಗಳು? ಚಿ ಅದ್ಯಾವುದು ಅಲ್ಲ. ಮತ್ತೆ ಏನಪ್ಪನೆ? ಅದು ಆಕ್ಚುಲಿ ಅದು ಆಫೀಸಲ್ಲಿ ನಾವು ಸೀಲ್ಡ್ ವಾಟರ್ ಬಾಟ್ಲಲ್ಲಿ ನೀರು ಕುಡಿತೀವಲ್ಲ, ಬಾಟ್ಲ್ಗಳೇ ಅದೆಲ್ಲ ನನ್ನ ಇನ್ಚಾರ್ಜ್ಗಳದೇ ಇರೋದು. ಅದಕ್ಕೆ ನಿನ್ನೆ ಕೇಳ್ತಾ ಇರೋದು. ನನಗೆ ಒಂದು 6 ಬಾಟ್ಲ್ ನೀರು ಕೊಡ್ತೀಯಾ? ಏನು ಕೇಳಿದೆ? ನೀರುಗಳು 6 ಬಾಟ್ಲುಗಳು. ನೀನೇ ಜಪ್ನೆ ಕೇಳೋ ತಲೆಗಳು ನೋಡ್ಬಿಟ್ಟು ನಂಗೆ ಏನೋ ಕೇಳ್ಬಿಡ್ತೆ ಅನ್ಕೊಂಬಿಟ್ಟೆ. ನೀರುಗಳಿಗೆ ಹೋಗಿ ಅಲ್ಲಿಗಳಿಗೆ ಹಿಂಚ್ಕೊಂಡು ಏನಪ್ಪ ಮಾಡೋದು, ಪರಿಸ್ಥಿತಿ ಆಗಿದೆ. ಏನು ಜಪ್ನೆ, ಮೊದಲು ನೀನೇ ಹೇಳ್ತಿದ್ದೆ ನೀರುಗಳಿಗೆ ಎಲ್ಲಿ ಬೆಲೆಗಳಿದೆ ದುಡ್ಡುಗಳ ಮುಂದೆ ಅಂತ. ಈಗ ನೀನೇ ಬಂದು 6 ಬಾಟ್ಲಿ ನೀರುಗಳಿಗೆ ಕೇಳ್ತಿದ್ಯಾ ಅಂದರೆ ಏನೋ ದೊಡ್ಡ ಬದಲಾವಣೆಗಳಾಗಿರ್ಬೋದು. ಒಂಟಿ ಬಾವಿ ಊರಿನಲ್ಲಿ ನೀರು ಕೇಳೋನು ಅಂತ ಹಂಸಲೆಕ್ಕವ್ರು ಕೇಳಿದ್ರು. ಆದರೆ ನಾನು ಕೇಳಲ್ಲ. ಯಾಕೆ ಗೊತ್ತಪ್ಪನೆ? ಹೊರಗಡೆ ಬಾವಿಗಳಿಲ್ಲ, ಬಾಟ್ಗಳಿದ್ದಾವೆ. ಎಷ್ಟು ಬೇಕು ಅಷ್ಟೇ ತಗೊಳಪ್ಪ. ಆದರೆ ವಿಷಯಗಳು ಡೀಲಿಂಗ್ ರಾಜುಗಳು ಗೊತ್ತಾಗ್ಬಿಟ್ರೆ ಹಾವಳಿಗಳು ಕೊಟ್ಬಿಡ್ತಾನೆ. ಹುಷಾರಾಗಿ ತಗೊಳಪ್ಪನೆ. ಬಾಬು, ಈ ನಿನ್ನ ನೀರು ಋಣನ ನನ್ನ ಬಾಯಿಗೆ ನೀರು ಬಿಡೋವರೆಗೂ ನಾನು ಮರೆಯೋದಿಲ್ಲ. ಹೋಗ್ಬೇಕಾದ್ರೆ ಕೀಗಳು ಕೊಟ್ಬಿಟ್ಟು ಹೋಗಪ್ಪನೆ. ಹುಷಾರು. ಗುಡ್ ಈವ್ನಿಂಗ್ ಸರ್. ಇವತ್ತಿನ ಕೆಲಸ ಎಲ್ಲ ಮುಗಿಸಿದ್ದೀನಿ ಸರ್. ಹೊಸ ಆರ್ಡರ್ಸ್ ತಗೊಂಡಿದ್ದೀನಿ ಸರ್. ಟಾರ್ಗೆಟ್ ಫಿನಿಶ್ ಸರ್. ಗುಡ್ ಈವ್ನಿಂಗ್ ಸರ್. ಹ್ಯಾವ್ ಅ ಗುಡ್ ಡೇ ಸರ್. ಇಂಟರ್ನ್ಯಾಷನಲ್ ಇಡಿಯಟ್ ಬಾಯ್ಲೆ ಬಾರಯ್ಯ ಇಲ್ಲೇ, ಬರ ಇಲ್ಲಿ. ಯಾವತ್ತು ಹೇಳ್ದೇ ಇರೋ ಥರ ಇವತ್ತು ಹೋಗಿ ಬರ್ತೀನಿ ಅಂತ ಹೇಳ್ತಾ ಇದೆಯಲ್ಲ, ಏನೋ ಇದೆ ಸರ್. ಏನೂ ಇಲ್ಲ ಸರ್, ಈ ಬ್ಯಾಗಲ್ಲಿ ಏನೂ ಇಲ್ಲ ಸರ್. ಏನೂ ಇಲ್ಲ ಸರ್ ಈ ಬ್ಯಾಗಲ್ಲಿ. ಬ್ಯಾಗಲ್ಲಿ ಏನಿದೆ ಅಂತ ನಾನು ಕೇಳ್ದಲೇ ಹೇಳ್ತಾ ಇದೆಯಲ್ಲ, ಏನೇ ಇದೆ ಬ್ಯಾಗಲ್ಲಿ? ಏನೂ ಇಲ್ಲ ಸರ್ ಈ ಬ್ಯಾಗಲ್ಲಿ. ಏನೂ ಇಲ್ಲ ಅಂತ ಹೇಳಿದ್ನಲ್ಲ ಸರ್. ಕೊಡಿಲೆ ಸರ್. ಏನೂ ಇಲ್ಲ ಸರ್. ಇಲ್ಲೇ ನೀರು ಏನಾಯ್ತು? ಕದ್ಕೊಂಡು ಹೋಗ್ತಾ ಇದ್ಯಾ? ಅಯ್ಯೋ ಇಲ್ಲ ಸರ್, ಕದ್ಕೊಂಡು ಹೋಗ್ತಾ ಇರಲಿಲ್ಲ, ಎತ್ಕೊಂಡು ಹೋಗ್ತಾ ಇದ್ದೆ. ಇದೇ ಫಸ್ಟ್ ಟೈಮ್ ಸರ್.
ಕಳ್ಳರು ಮೊದಲನೇ ಸರಿ ಸಿಕ್ಕಾಕೊಂಡಾಗ ಇದೇ ಫಸ್ಟ್ ಟೈಮು ಅಂತ ಹೇಳ್ತಾರೆ. ನಾನು ಅಷ್ಟೇ ನಮ್ಮನೆ ನನ್ನ ಹೆಂಡತಿಗೆ ಸಿಕ್ಕಾಕೊಂಡಾಗ ಇದೇ ಫಸ್ಟ್ ಟೈಮು ಅಂತ ಹೇಳಿದೆ. ಏ ಬಾಬು, ಏ ಬಾಬು ಅಲ್ಲ ಸರ್, ಏನ್ ಬಾಬು? ಮುಚ್ಚಯ್ಯ ಬಾಬು, ನೀನೇ ಅಲ್ವಾ ಸ್ಟೋರ್ ಇನ್ಚಾರ್ಜು? ನೀನು ಪಾರ್ಟ್ನರಾ? ಇರ್ಬೋದು ಸರ್, ಇರ್ಬೋದು ಸರ್. ಕಂಪ್ನಿಗೆ ಲಾಸ್ ಆಗುತ್ತೆ ಅಂತ ನಾನಿಲ್ಲಿ ನೀರೇ ಕುಡಿಯಲ್ಲ ಸರ್, ಗಾಳಿ ಕುಡ್ಕೊಂಡೇ ಇರ್ತೀನಿ. ಸೋ ನೈಸ್ ಆಫ್ ಯು, ಯು ಇಂಟರ್ನ್ಯಾಷನಲ್ ಇಂಟೆಲೆಕ್ಚುಯಲ್. ಥ್ಯಾಂಕ್ ಯು ಸರ್. ತಗೊಳ್ಳ ಇದು. ಒಂದು, ಆ ಎರಡು, ಆ ಮೂರು, ಆ ನಾಲ್ಕು, ಐದು ಸರ್, ಅರ್ಧ ಡಜನ್ನು. ಹಾ ಸರ್, 6. ಕಂಪ್ನಿ ಮುಚ್ಚಬೇಕಾಗುತ್ತೆ ಡೋರು. ಸರ್, ಈ ಥರ ಲಾಸ್ ಆಗದೆ ಇರೋ ರೀತಿ ತಡಿಬೇಕು ಅಂತ ಹೇಳಿದ್ರೆ ಒಬ್ಬ ನಿಯತ್ತಿನ ವ್ಯಕ್ತಿ ಹತ್ರ ಅಧಿಕಾರ ಇರ್ಬೇಕು ಸರ್. ಅಂದ್ರೆ ನನ್ನಂತವನ ಹತ್ರ ಸರ್. ಸ್ಟೋರ್ ಇನ್ಚಾರ್ಜು ನನಗೆ ಕೊಡಿಸಿ ಸರ್, ನಾನು ಮೇಂಟೈನ್ ಮಾಡ್ತೀನಿ. ಕರೆಕ್ಟ್. ಏಯ್ ಬಾಬು, ಏನ್ ಬಾಬು ಸರ್? ಮುಚ್ಚಯ್ಯ ಬಾಬು, ಇನ್ಮೇಲೆ ಸ್ಟೋರ್ ಇನ್ಚಾರ್ಜ್ ಇವ್ರು ಕೂಡ. ಇನ್ಮೇಲೆ ನೀನೇ ಸ್ಟೋರ್ ಇನ್ಚಾರ್ಜ್. ಥ್ಯಾಂಕ್ ಯು ಸರ್. ಓಕೆ. ಏಯ್ ಗೆಟ್ ಔಟ್, ಯು ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್. ನೀರ್ ಕಳ್ಳ, ನೀರ್ ಕಳ್ಳ, ನೀರ್ ಕಳ್ಳ.